25 ಜಿಲ್ಲೆಗಳಲ್ಲಿ ಶೇಕಡಾ 20ರಷ್ಟು ಮಳೆಯ ಕೊರತೆಯಾಗಿರುವಂತದ್ದು ರಾಜ್ಯದ ರೈತರ ಜೊತೆ ವರುಣನ ಕಣ್ಣಾಮುಚ್ಚಾಲೆ ಆಟ ಇನ್ನೂ ಕೂಡ ಮುಂದುವರಿತಾ ಇದೆ. ಮುಂಗಾರು ಮಳೆಯ ಮುನಿಸು ರೈತರ ಕಣ್ಣೀರು. 25 ಜಿಲ್ಲೆಗಳಲ್ಲಿ ಶೇಕಡಾ 20ರಷ್ಟು ಮಳೆಯ ಕೊರತೆ. ರಾಜ್ಯದ ರೈತರ ಜೊತೆ ವರುಣನ ಕಣ್ಣಾಮುಚ್ಚಾಲೆ. ಮುಂಗಾರು ಮಳೆಯ ಮುನಿಸು ರೈತರ ಕಣ್ಣೀರು. ನೀರಿಲ್ಲದೆ ಬಿತ್ತನೆ ಕಾರ್ಯ ವಿಳಂಬ, ರೈತ ಕಂಗಾಲಾಗ್ತಾ ಇದ್ದಾನೆ. ಕಣ್ಣಾಮುಚ್ಚಾಲೆ ಆಟದ ನಡುವೆ ಆಗಾಗ ಸಾಧಾರಣ ಮಳೆಯಾಗ್ತಾ ಇದೆ. ಹೀಗಾಗಿ ಕೃಷಿ ಚಟುವಟಿಕೆಗಳಿಗೆ ಭಾರಿ ಹೊಡೆತ ಬೀಳ್ತಾ ಇರುವಂತದ್ದು. ಆದ್ರೆ ಮುಂಗಾರು ಋತುವಿನಲ್ಲಿ ಭಾರಿ ಮಳೆ ಕೊರತೆ ಕಂಡು ಬರ್ತಾ ಇದೆ. 25 ಜಿಲ್ಲೆಗಳಲ್ಲಿ ಶೇಕಡಾ 20ಕ್ಕಿಂತ ಹೆಚ್ಚಿನ ಮಳೆ ಕೊರತೆ ಕಂಡು ಬರ್ತಾ ಇರುವಂತದ್ದು. ರಾಜ್ಯದಲ್ಲಿ ಪ್ರಮುಖ ಜಲಾಶಯಗಳಲ್ಲೂ ಕೂಡ ನೀರಿನ ಮಟ್ಟ ಕುಸಿತ ಕಂಡಿದೆ. ಬಂಗಾಳ ಕೊಲ್ಲಿಯ ವಾಯುಭಾರ ಕುಸಿತವೇ ಕಾರಣ ಅಂತ ಕೂಡ ಈಗ ಹೇಳಿರುವಂತದ್ದು ಹವಾಮಾನ ಇಲಾಖೆ. ಆದ್ರೆ ಮುಂದಿನ 2 ದಿನಗಳಲ್ಲಿ ಕೆಲವೆಡೆ ಭಾರಿ ಮಳೆಯ ಮುನ್ಸೂಚನೆ ಕೂಡ ಸಿಕ್ಕಿದೆ. 25 ಜಿಲ್ಲೆಗಳಲ್ಲಿ ಶೇಕಡಾ 20ರಷ್ಟು ಮಳೆಯ ಕೊರತೆಯಾಗಿರುವಂತದ್ದು. ರೈತರ ಜೊತೆ ವರುಣ ದೇವ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದಾನ ಅನ್ನುವಂಥದ್ದು. ಮುಂಗಾರು ಮಳೆಯ ಮುನಿಸು ರೈತರ ಕಣ್ಣೀರು. ನೀರಿಲ್ಲದೆ ಬಿತ್ತನೆ ಕಾರ್ಯ ವಿಳಂಬ ಆಗ್ತಾ ಇದೆ. ರೈತರು ಈಗ ಕಂಗಾಲಾಗ್ತಿದ್ದಾರೆ. ಪಾಪ ರೈತರು ಅಳಬೇಕೋ ನಗಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗುತ್ತೆ ಗಮನಿಸ್ತಾ ಹೋಗೋದಾದ್ರೆ, ಇನ್ನು ಮಳೆ ಬಿದ್ದಿರುವಂತಹ ಪ್ರಮಾಣ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದ ಮಳೆಯಾಗಿದೆ. ಅತ್ಯಧಿಕ 102 ಮಿಲಿಮೀಟರ್ ಮಳೆಯಾಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ದೇವಚಳದಲ್ಲೂ ಕೂಡ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ನೀರಿಯಲ್ಲೂ ಕೂಡ ತಲಾ 99 ಮಿಲಿಮೀಟರ್ ಮಳೆಯಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲೂ ಕೂಡ 81.22 ಮಿಲಿಮೀಟರ್ ಮಳೆಯಾಗಿದೆ. ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಆಗುಂಬೆಯಲ್ಲಿ. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯಾಗಿರುವಂಥದ್ದು. ಹಾಸನ ಜಿಲ್ಲೆಯ ಹೊಗಡನಹಳ್ಳದಲ್ಲೂ ಕೂಡ ಮಳೆಯಾಗಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲೂ ಕೂಡ 43 ಮಿಲಿಮೀಟರ್ನಷ್ಟು ಮಳೆಯಾಗಿರುವಂಥದ್ದು. ಜೂನ್ 1ರಿಂದ ಜುಲೈ 22ರ ಒಳಗೆ 392 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ ಸುರಿದಿರೋದು ಕೇವಲ 253 ಮಿಲಿಮೀಟರ್. ರಾಜ್ಯದಲ್ಲಿ ಕರಾವಳಿ ಹಾಗೆ ಮಲೆನಾಡಿನಲ್ಲಿ 24 ಗಂಟೆಗಳಲ್ಲಿ ಉತ್ತಮ ಮಳೆಯಾಗಿದೆ. ನಾಗರ ಬಸ್ತಿ ಕೆರೆಯಲ್ಲಿ ಈ ಒಂದು ಗ್ರಾಮದಲ್ಲಿ ಅತ್ಯಧಿಕ ಮಳೆ ಬಿದ್ದಿರುವಂಥದ್ದು 102 ಮಿಲಿಮೀಟರ್ ಮಳೆ. ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಬರುವಂತಹ ಗ್ರಾಮ. ಅತ್ಯಧಿಕ 102 ಮಿಲಿಮೀಟರ್ ಮಳೆ ಅಂತ ವಿಪತ್ತು ನಿರ್ವಹಣಾ ಕೇಂದ್ರ ಹೇಳಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ದೇವಚಳ ಗ್ರಾಮದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲೂ ಕೂಡ 99 ಮಿಲಿಮೀಟರ್ ಮಳೆಯಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 81.2 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಇನ್ನು ಚಿಕ್ಕಮಗಳೂರು ಶೃಂಗೇರಿ ಚಿಕ್ಕಮಗಳೂರಿನಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿರುವಂಥದ್ದು ನೋಡಿ. ಆಗುಂಬೆ ಅಂತಂದ್ರೆ ಹೆಚ್ಚು ಮಳೆ ಬೀಳುವಂಥದ್ದು. ಇಡೀ ಒಂದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥದ್ದು ಆಗುಂಬೆ. ಅಲ್ಲೂ ಕೂಡ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಕರಾವಳಿ ಮಲೆನಾಡಿನಲ್ಲಿ 24 ಗಂಟೆಗಳಿಗೂ ಹೆಚ್ಚು ಮಳೆಯಾಗಿರುವಂಥದ್ದು. ಈ ಒಂದು ನಗರ ಬಸ್ತಿ ಕೆರೆಯಲ್ಲಿ ಗ್ರಾಮದಲ್ಲೂ ಅಧಿಕ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿ ಈ ಒಂದು ಗ್ರಾಮ ಬರುತ್ತೆ. ಅಲ್ಲೂ ಕೂಡ ಹೆಚ್ಚಿನ ಮಳೆಯಾಗಿರುವಂಥದ್ದು 102 ಮಿಲಿಮೀಟರ್ ಮಳೆ ಅಂತ ವಿಪತ್ತು ನಿರ್ವಹಣಾ ಕೇಂದ್ರ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲೂ ಕೂಡ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲೂ ಕೂಡ 99 ಮಿಲಿಮೀಟರ್ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 81.2 ಮಿಲಿಮೀಟರ್ ಮಳೆಯಾಗಿರುವಂಥದ್ದು. ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನಲ್ಲೂ ಕೂಡ 52 ಮಿಲಿಮೀಟರ್ ಮಳೆಯಾಗಿದೆ. ಹಾಸನ ಜಿಲ್ಲೆಯಲ್ಲೂ ಕೂಡ 44 ಮಿಲಿಮೀಟರ್ ಮಳೆಯಾಗಿರುವಂಥದ್ದು. ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲೂ ಕೂಡ 43 ಮಿಲಿಮೀಟರ್ ಮಳೆಯಾಗಿದೆ. ಜೂನ್ 1ರಿಂದ 22ರವರೆಗೂ ಜುಲೈ 22ರವರೆಗೂ 392 ಮಿಲಿಮೀಟರ್ ಮಳೆಯಾಗಬೇಕಾಗಿತ್ತು. ಆದರೆ ಕೇವಲ ಆಗಿರುವಂಥದ್ದು 253 ಮಿಲಿಮೀಟರ್. ಒಂದು 20ರಷ್ಟು ಮಳೆಯ ಕೊರತೆ ಆಗಿರುವಂಥದ್ದು. 25 ಜಿಲ್ಲೆಗಳಲ್ಲಿ 20ರಷ್ಟು ಕಡಿಮೆ ಮಳೆಯಾಗಿರುವಂಥದ್ದು ರಾಜ್ಯದಲ್ಲಿ.